ಹಾಯ್ ಹಲೋ ನಮಸ್ಕಾರ ಆಸ್ ಯೂಶುವಲ್ ದಿಸ್ ಇಸ್ ವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ. ನಮ್ಮ ಉಪಮುಖ್ಯಮಂತ್ರಿ ಅಲಿಯಾಸ್ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಅಲಿಯಾಸ್ ಜಲಸಂಪನ್ಮೂಲ ಸಚಿವ ಅಲಿಯಾಸ್ ಡಿ ಕೆ ಶಿವಕುಮಾರ್ ಅಲಿಯಾಸ್ ಬಂಡೆ ಅಲಿಯಾಸ್ ಟ್ರಬಲ್ ಶೂಟರ್. ಇಷ್ಟೆಲ್ಲ ನಾಮಾಂಕಿತ ಬಿರುದುಗಳನ್ನ ಇಟ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಂತಪ್ಪ ಅಂದರೆ, ನಾವು ಚಿತ್ರರಂಗದವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋದು ನನಗೆ ಗೊತ್ತು ಅಂತ. ಅಲ್ಲಪ್ಪ ಡಿ ಕೆ ಶಿವಕುಮಾರ್ ಅವರೇ, ಆಯಿತು ನಟ್ಟು ಬೋಲ್ಟು ನೀವು ಟೈಟ್ ಮಾಡಿರಂತೆ, ಅದಕ್ಕೆ ಅಂತಾನೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ಇದ್ದಾರೆ, ಅಥವಾ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಅಂತಾನೆ ಒಂದು ವರ್ಗ ಇದೆ. ನೀವು ಯಾಕಪ್ಪ ಕೆಲ್ಸಕ್ಕೆ ಹೋಗ್ಬೇಕು? ಡಿ ಕೆ ಶಿವಕುಮಾರ್ ಅವರೇ, ನೀವು ಕರೆದ ತಕ್ಷಣ ಅವ್ರು ಬರೋದಕ್ಕೇನು ನಿಮ್ಮನೆ ಆಳ್ಗಾಳ, ಅಥವಾ ನೀನು ಪಕ್ಷದ ವತಿಯಿಂದ ಮಾಡಿದ್ದೆ ಮೇಕೆದಾಟು ಯೋಜನೆನ? ಪಕ್ಷದ ವತಿಯಿಂದ ಮಾಡಿದ ನಂತರದಲ್ಲಿ ಏನಕ್ಕೆ ಬರಬೇಕು? ಈಗ ಅಲ್ಲೂ ಬಿ ಜೆ ಪಿಯವ್ರನ್ನ ಇಷ್ಟಪಡೋರು ಇರ್ತಾರೆ, ಜೆ ಡಿ ಎಸ್ನ ಇಷ್ಟಪಡೋರು ಇರ್ತಾರೆ. ಉದಾಹರಣೆಗೆ ಮದನ್ ಪಟೇಲ್ ಬಿ ಜೆ ಪಿ, ಸುನಿಲ್ ಪುರಾಣಿಕ್ ಬಿ ಜೆ ಪಿ, ಎ ಕೃಷ್ಣಪ್ಪನವರು ನಮ್ಮ ಜೆ ಡಿ ಎಸ್ ಅವರು. ನೀನು ಕರೆದ್ಬಿಟ್ಟೆ ಅಂದ್ಬಿಟ್ಟ ತಕ್ಷಣ ಹೀರೋಗಳು ಇನ್ನೊಬ್ಬರು ಬರೋಂಗಿದ್ದಿದ್ರೆ ಇನ್ಯಾಕಪ್ಪ? ಅಲ್ಲಿಗೆ ನಿನಗೆ ಒಂದು ರೆಸ್ಪೆಕ್ಟ್ ಇಲ್ಲ. ಅದನ್ನು ಈ ಕ್ಲಿಯರಾಗಿ ಹೇಳ್ಬೇಕಂದ್ರೆ, ನಿಮಗೆ ಅವರು ಮರ್ಯಾದೆ ಮಾನ ಏನು ಕೊಟ್ಟಿಲ್ಲ. ಇದು ನಿನ್ನ ಪರಿಸ್ಥಿತಿ ಡಿ ಕೆ ಶಿ ಅಣ್ಣ. ಒಂದು ಚಳವಳಿ ಮಾಡೋದು ಅಂದರೆ ಕುಡ್ಕೊಂಡು ನೆಕ್ಕೊಂಡು ಪಕ್ಕೊಂಡು ತುರಾಡ್ಕೊಂಡು ಹಾರಾಡ್ಕೊಂಡು ಚೀರಾಡ್ಕೊಂಡು ಅಲ್ಲ, ಆಯಿತಾ? ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಮಾಡಿದ್ರು, ಇಡೀ ಜನಸಮೂಹ ಸೇರ್ತು. ಯಾಕೆ? ಅದು ಯಾವ ಪಕ್ಷದ್ದು ಅಲ್ಲ, ಯಾವ ಚಿಹ್ನೆದು ಅಲ್ಲ, ಯಾರ್ದು ಅಲ್ಲ, ಕರ್ನಾಟಕದ ಆಸ್ತಿ ಆಯಿತು ಗೋಕಾಕ್ ಚಳವಳಿ. ನೀನು ಹಂಗೆ ಮಾಡು. ಅದು ಬಿಟ್ಬಿಟ್ಟು ನೀನು ಸ್ವಾರ್ಥಕ್ಕೆ ನಿಂತ್ಯವ್ರಿಗೆ ನೀನು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ತುರಾಡ್ಕೊಂಡು ಹಾರಾಡ್ಕೊಂಡು ಚೀರಾಡ್ಕೊಂಡು ಬಾಟ್ ತಿನ್ಕೊಂಡು ಕುಡ್ಕೊಂಡು ಪಡ್ಕೊಂಡು ಮಾಡಿದ್ರೆ ಯಾರೇ ಬರ್ತಾರೆ? ಕುಡ್ದು ನಾವು ಯಾರೂ ಬರೋದಿಲ್ಲ. ನಿಂಗೆ ತಾಕತ್ತಿದ್ರೆ ಮಾಡು. ನಾನು ಮೇಕೆದಾಟು ಮಾಡಿದ್ದೀನಿ, ಕುಮಾರಸ್ವಾಮಿ ಸೈನ್ ಹಾಕ್ಸು ಅಂತ ಬುರುಡೆ ಬಿಡ್ತೀಯಲ್ಲ, ಅದ್ರದ್ದು 1% ಕೆಲಸ ಮಾಡಿದ್ದೀರಾ? ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ DPR ಹಾಕಿದ್ದೀರಾ ಹೇಳಿ? ಪಬ್ಲಿಕ್ ಡೊಮೈನಲ್ಲಿ ಇಡಪ್ಪ ಡಿ ಕೆ ಶಿವಕುಮಾರ್ ಅವರೇ. ಬರೀ ಬುರುಡೆ ಬಿಟ್ಕೊಂಡು ದೇವೇಗೌಡರ ಬಗ್ಗೆ ಮಾತಾಡ್ಕೊಂಡು ಆದರೆ ಅಲ್ಲ ಜೀವನ. ಗೊತ್ತಾಯ್ತೇನಪ್ಪ? ಡಿ ಕೆ ಶಿವಕುಮಾರ್ ಅವರೇ, ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಮಾಡಿದ್ರು. ಕುವೆಂಪು ತಾತ ಅವರು ಹೇಳಿದ್ರು, ನೀವು ಮಾಡಿ ವಿಶ್ವಮಾನವರು ಅಂತ. ಅವರು ಮಾಡಿದ್ರು. ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಚಳವಳಿ ಮಾಡಿದ್ರು. ರೈತ ಸಂಘ ನಂಜುಂಡಪ್ಪನವ್ರ ಚಳವಳಿ ಬಗ್ಗೆ ಓದ್ಕೊಳಪ್ಪ. ಇದೇ ನನ್ನ ಹೆಮ್ಮೆಯ ಪೂರ್ಣಚಂದ್ರ ತೇಜಸ್ವಿ ಅವರು, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ, ಚಳವಳಿ ಮಾಡಿ ಕುದುರೆ ಮುಖನ ಉಳಿಸ್ಕೊಟ್ರು. ನೀನು ಅವ್ರ ಕಾಲ್ದುಳಿಗೂ ಸಮ ಇಲ್ಲ, ನೀನು ಏನೂ ಅಲ್ಲ, ಇವರೇ ಕಶ್ಚಿತ್ ನಾವೆಲ್ಲ, ಆಯಿತಾ? ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂದರೆ ಅವರು ಬಾಗಿಲೇ ಬಂದ್ ಮಾಡಿಬಿಡ್ತಾರೆ, ಆಯಿತಾ? ನೀವು ಇಲ್ಲಿ ಕೊಡಲಿಲ್ಲ ಅಂದರೆ ಇನ್ನೊಂದು ಕಡೆ ಶೂಟಿಂಗ್ ಮಾಡ್ತಾರೆ. ಹರಿಯೋ ನದಿಗೆ ದೊಣ್ಣೆ ನಾಯಕನಪ್ಪನೇ ಬೇಕೇನಪ್ಪ ಡಿ ಕೆ ಶಿವಕುಮಾರ್ ಅವರೇ? ದಯವಿಟ್ಟು ಆಯಿತು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಂದು ಏನು ಕೊಡುಗೆ ಚಿತ್ರರಂಗಕ್ಕೆ? ಏನಾರ ಕೊಡುಗೆ ಇದ್ದರೆ ಮಾತಾಡಬೇಕು. ಈಗ ನನ್ನ ಹೆಮ್ಮೆಯ ಕುಮಾರಸ್ವಾಮಿ, ನನ್ನ ಹೆಮ್ಮೆಯ ಒಕ್ಕಲಿಗ, ನನ್ನ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರದ ಸಚಿವರು ಸೂರ್ಯವಂಶ ಅಂತ ಮೂವಿ ಕೊಟ್ಟಿದ್ದಾರೆ, ಚಂದ್ರಚಕೋರಿ ಅಂತ ಮೂವಿ ಕೊಟ್ಟಿದ್ದಾರೆ, ಜಾಗ್ವರ್ ಮೂವಿ ಕೊಟ್ಟಿದ್ದಾರೆ, ಇನ್ನೂ ಸುಮಾರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ, ಚಕ್ರವ್ಯೂಹ ಅಂತ ಮೂವಿ ಕೊಟ್ಟಿದ್ದಾರೆ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ನಿನ್ನ ಹತ್ರ ದುಡ್ಡಿತ್ತು, ತಲೆ ಹೊಡೆದೋ, ಲಂಚದ ದುಡ್ಡೋ, ಬೆವ್ರು ಸುರ್ಸ್ ದುಡ್ದಿರೋ, ಆಲೂಗಡ್ಡೆ ಮಾರಿದ ದುಡ್ಡೋ, ಪಾಪ 23 ಸ್ಕ್ರೀನಲ್ಲಿ ತಗೊಂಡಿದ್ದೀರ. ಎಲ್ಲರೂ ಮಾಡ್ತಾರೆ ಅದನ್ನು. ಏನು ನಿಮ್ಮ ಕೊಡುಗೆ ಏನು? ಚಿತ್ರರಂಗಕ್ಕೆ ಕೊಡುಗೆ ಏನು? ಕರ್ನಾಟಕದ ರಾಜ್ಯಕ್ಕೆ ಕೊಡುಗೆ ಏನು? ಹೇಳ್ಬೇಕಲ್ಲ. ಮತ್ತು ಸುಮ್ಮನೆ ಜನಗಳ ಹಾದಿ ತಪ್ಪಿಸಿದ್ರೆ ಅವರೆಲ್ಲ ಬಂದು ಮಾಡಬೇಕು ಮಾಡಿಬಿಡ್ತಾರೆ, ಆಯಿತಾ? ಸಾವಿರಾರು ಜನ ಪೌರ ಕಾರ್ಮಿಕರು ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ. ಅಂಥವ್ರ ಜಾಬ್ನ ಪರ್ಮನೆಂಟ್ ಮಾಡಿಬಿಟ್ಟು ಅವರ ಜೀವನಕ್ಕೆ ಒಂದು ನಟ್ಟು ಬೋಲ್ಟ್ ಹಾಕ್ಕೊಡಪ್ಪ ಶಿವಕುಮಾರಣ್ಣ. 100 ಜನ ಟೆಂಪ್ರವರಿಯಾಗಿ
ನೀರು ಬಿಡೋ ಕಡೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ. ಅವರು ಯಾವ ರೀತಿ ನೀರು ಬಿಡ್ತಾರೆ, ಎಲ್ಲರೂ ಚೆನ್ನಾಗಿರಲಿ ಅಂತ ಆಸನಾಗಿ ಅವ್ರ ಜೀವನದಲ್ಲೂ ನೀವು ನೀರು ಬಿಡೋಂಗೆ ಮಾಡಿ. ಆವಾಗ ನಾವು ನಿಮ್ಮನ್ನ ಒಪ್ತೀವಿ. ನೀವು ಹೋರಾಟಕ್ಕೆ ಕರೆದಿಲ್ಲ ಅಂದ್ಬಿಟ್ಟು ದುರಾಂಕರದ ಪರಮಾವಧಿ ಬಂಡೆ ಆಕೃತಿ ಆಯಿತಾ, ಅದನ್ನು ಮಾಡಿದ್ರೆ ಸಂಸ್ಕೃತಿ ಅಂತ ಎಲ್ಲ ಏನನ್ನು ಹೇಳ್ತಿರಲ್ಲ, ಇದೇನಾ ನಿಮ್ಮ ಸಂಸ್ಕೃತಿ? ಅದು ಎಷ್ಟೇ ಆಗಲಿ ನೀವು ನಿಮ್ಮ ಕೊಡುಗೆ ಏನು? ಕನಕಪುರದಲ್ಲಿ ನೀವು ಯಾವ ಫಿಲಮ್ ಮಾಡ್ತಿದ್ರಿ? ನಾವು ಹೇಳಲ್ಲಪ್ಪ, ನಾವು ಯಾವುದು ಹೇಳ್ಸಲ್ಲ, ನಾವು ಇರೋದನ್ನ ಹೇಳ್ತೀವಿ. ಸೊ ಅದೇ ನಿಮ್ಮ ಕೊಡುಗೆನಾ ಏನಪ್ಪ ಶಿವಕುಮಾರ್ ಅವರೇ? ಆ ಫಿಲಮ್ಗಳಾಗ್ತಿದ್ರಲ್ಲ, ಯಾರೋ ಹೇಳ್ತಾರೆ BF ನೀವು ಪ್ರದರ್ಶನ ಮಾಡ್ತಾಯಿದ್ರು ಅಂತ, ಅದು ನಿಮ್ಮ ಕೊಡುಗೆನಾ? ದಯಮಾಡಿ ದುರಾಂಕರದ ಪರಮಾವಧಿನ ಮರಿಬೇಡಿ. ನೀವು ಹೇಳ್ಬಿಟ್ಟು ಆದ ತಕ್ಷಣ ಬರೋದಕ್ಕೆ ಅವರು ಕುರಿಗಳು ಅಲ್ಲ, ಇನ್ನೊಂದು ಅಲ್ಲ ಆಯಿತಾ. ನೀ ಯಾಕಷ್ಟಿತ್ತು, ನಾನು ಯಾಕಷ್ಟಿತ್ತು. ನೀನಿದ್ರೂ ಕನ್ನಡ ಬೆಳೆಯುತ್ತೆ, ಇಲ್ಲದೇ ಇದ್ರೂ ಕನ್ನಡ ಬೆಳೆಯುತ್ತೆ. ನಾನು ಇದ್ರೂ ಮೇಕೆದಾಟ ಆಗುತ್ತೆ, ಇಲ್ಲದೇ ಇದ್ರೂ ಮೇಕೆದಾಟ ಆಗುತ್ತೆ. ಹೋರಾಟ ಅಂದರೆ ದೇವೇಗೌಡರು ಕೃಷ್ಣ ಮೇಲ್ದಂಡೆ ಯೋಚನೆ ಮಾಡಿದ್ರಲ್ಲಪ್ಪ, ನಿನ್ನ ಥರ GST ಕೊಡಲ್ಲ, ಕುಮಾರಣ್ಣ ಸೈನ್ ಹಾಕ್ಸು ಅಂತ ಬರಗೆಟ್ಟೋಗಿರಲಿಲ್ಲ ಅವರು. ಜನರ ದುಡ್ಡಿಂದ ಜನರ ತೆರಿಗೆಯಲ್ಲಿ ಪೀಸ್ ವರ್ಕ್ ಕೊಟ್ಟು ಕಾಂಟ್ರಾಕ್ಟ್ಗಳು ಮಾಡಿ ಶೇರ್ನ ಇಶ್ಯೂ ಮಾಡಿ ಪೀಪಲ್ ಫ್ರಮ್ ಪೀಪಲ್ ಅಂತ ಮಾಡಿ ಅವರು ಕೃಷ್ಣ ಮೇಲ್ದಂಡೆ ಯೋಚನೆ ಮಾಡಿ ಉತ್ತರ ಕರ್ನಾಟಕಕ್ಕೆ ದನಿಯಾಗಿದ್ದಾರೆ, ಉಸಿರಾದರು. ಕಾವೇರಿ ನದಿಗೆ ದನಿಯಾದರು ಮಾದೇಗೌಡರು, ಮದ್ದೂರು ಮಾದೇಗೌಡರು. ಅದು ಹೋರಾಟ. ನೀನು ಹೋರಾಟ ಮಾಡ್ತೀನಿ ಅಂದ್ಬಿಟ್ಟು ಚೀರಾಡ್ಕೊಂಡು ಕುಡ್ದಾಡ್ಕೊಂಡು ಮಾಡು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡು, ಬೇರೆಯವ್ರನ್ನ ಯಾಕೆ ಕರಿತೀರಾ? ನೀವು ಸರ್ವೇ ಸಾಮಾನ್ಯವಾಗಿ ಎಲ್ಲರೊಟ್ಟಿಗೂ ಒಂದಾಗು ಮಂಕುತಿಮ್ಮ ಆ ರೀತಿ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ವೋಟ್ ಹಾಕೋಬಿಟ್ಟು ಬನ್ನಿ ಅಂದರೆ ಯಾರೂ ಜನವೇ ಬರೋಲ್ಲ. ಅಥವಾ ನಿಂಗೆ ಅಷ್ಟು ತಾಕತ್ತಿದ್ರೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ಮಾಡಿಸಪ್ಪ ಅಪೂರ್ವ ಸಹೋದರ. ನಿನಗೆ ತಾಕತ್ತು ಇಲ್ಲ, ನಿಮ್ಮ ಮದ್ದೂರು ಶಾಸಕರು ಹೇಳ್ತಾರಲ್ಲ ಗಂಡಸ್ತನ, ಅದೂ ಇಲ್ಲ, ಯಾವುದೂ ಇಲ್ಲ. ಇದ್ದಿದ್ರೆ ನಿನ್ನ ತಮ್ಮ ಸುರೇಶ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊತಿದ್ದೆ ಆಯಿತಾ. ನಮ್ಗೆ ಎರಡೂ ಇರೋದಕ್ಕೆ 3ನೇ ಬಾರಿ ನಾವು ಸೋತಿರ್ಬೋದು, ಆದರೆ ನಮ್ಗೆ ಎರಡೂ ಇದೆ. ಸೊ ದುರಾಂಕಾರದ ಪರಮಾವಧಿ ದೌಲತ್ನ ತೋರಿಸ್ಬೇಡಿ ಸ್ನೇಹಿತರೆ. ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್. ಇದು ಈ ಹೊತ್ತಿನ ವಿಶೇಷ ಆಗಿತ್ತು. ನಮಸ್ಕಾರ.